ನಿಮ್ಮೆಲ್ಲರಿಗೆ 4C ರೇಡಿಯೋಗೆ ಸ್ವಾಗತ. ನಾವು ಬೆಂಗಳೂರಿನ ಕ್ರೈಸ್ಟ್ ವಿಶ್ವವಿದ್ಯಾಲಯದ ಸೆಂಟ್ರಲ್ ಕ್ಯಾಂಪಸ್ನಿಂದ ಪ್ರಸಾರ ಮಾಡುತ್ತಿದ್ದೇವೆ. ಇದನ್ನು ಪ್ರಸ್ತುತಪಡಿಸುತ್ತಿರುವವರು ಕ್ರೈಸ್ಟ್ ಯೂನಿವರ್ಸಿಟಿಯ ಮೀಡಿಯಾ ಸ್ಟಡೀಸ್ ವಿಭಾಗ. ಸಮುದಾಯಗಳು, ಸಾಮಾನ್ಯ ಸಂಪನ್ಮೂಲಗಳು, ಹವಾಮಾನ ಮೇಲೆ ಕೇಂದ್ರೀಕರಿಸುವ ವೇದಿಕೆಯನ್ನು ಹುಡುಕುತ್ತಿರುವ ನಿಮ್ಮೆಲ್ಲರಿಗೆ ಇದು ನಿಮ್ಮ ತಾಣ. ಇದಕ್ಕಿಂತ ಹೆಚ್ಚಾಗಿ ಈ ಸ್ಟೇಷನ್ ಅನ್ನು ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಸೇರಿ ನಡೆಸುತ್ತಿದ್ದಾರೆ. ಕಠಿಣ ಪ್ರಶ್ನೆಗಳನ್ನು ಕೇಳುವ ಸಂದರ್ಶನಗಳು, ಫ್ಯಾಕ್ಟ್ ಚೆಕ್ ಹಾಗೂ ಮಿತ್ ಬಸ್ಟಿಂಗ್, ಸ್ಥಳೀಯ ವರದಿಗಳು, ಕ್ಯಾಂಪಸ್ ಸುದ್ದಿ ಮತ್ತು ಇನ್ನೂ ಅನೇಕ ವಿಷಯಗಳನ್ನು ಕೇಳಲು ನಮ್ಮೊಂದಿಗಿರಿ. ಕೆಲ ದಿನಗಳ ಹಿಂದೆಯಷ್ಟೇ ನಿಮ್ಮ ಸೋಷಿಯಲ್ ಮೀಡಿಯಾ ಫೀಡ್ ಎಲ್ಲವೂ ಬೆಂಗಳೂರು ಹಬ್ಬದ ವಿಷಯಗಳಿಂದ ತುಂಬಿತ್ತು. ಬೆಂಗಳೂರಿನಲ್ಲಿರುವ ಬಹುತೇಕರಿಗೆ ತಿಳಿಯದ ಹಬ್ಬ ಭೂಮಿ ಹಬ್ಬ. ಫೆಬ್ರವರಿ 27ರಂದು ದೇವನಹಳ್ಳಿ ರೈತರು 4 ವರ್ಷಗಳ ದೀರ್ಘ ಹೋರಾಟದ ಜಯವನ್ನು ಆಚರಿಸಲು ಮತ್ತು ದೇವನಹಳ್ಳಿ ಹಾಗೂ ಸುತ್ತಮುತ್ತಲಿನ 1777 ಎಕರೆಯ ಭೂಮಿಯನ್ನು ರಕ್ಷಿಸಲು ಒಟ್ಟುಗೂಡಿದರು. ನಿಮ್ಮ ಪ್ರಕಾರ ಭೂಮಿ ಎಂದರೇನು? ಪಾರಂಪರಿಕವಾಗಿ ಬಂದ ಆಸ್ತಿಯೇ, ಕಾಗದ ಮೇಲಿನ ಒಂದು ಸಂಖ್ಯೆಯೇ, ಅಥವಾ ಭವಿಷ್ಯಕ್ಕೆ ಮಾಡುವ ಹೂಡಿಕೆಯೇ? ನಗರಗಳಲ್ಲಿ ಭೂಮಿಯು ದಾಖಲೆಗಳು ಮತ್ತು ವ್ಯವಹಾರಗಳಾದರೆ, ಕರ್ನಾಟಕದ ದೇವನಹಳ್ಳಿ ತಾಲೂಕಿನಲ್ಲಿ ಭೂಮಿಯು ಗೌರವ, ಪ್ರತಿರೋಧ, ಬದುಕು ಮತ್ತು ನೆನಪಿನ ಸಂಕೇತ. ಇದು 4 ವರ್ಷಗಳ ಹೋರಾಟದ ಕತೆ. ಆರಂಭದಲ್ಲಿ ಜನರು ತಮ್ಮ ಹಕ್ಕುಗಳನ್ನು ಕಾಪಾಡಿಕೊಳ್ಳಲು ಶುರು ಮಾಡಿದ ಈ ಹೋರಾಟ ಇಂದು ಅವರ ಅಚಲ ಸಹನೆ ಮತ್ತು ಧೈರ್ಯಕ್ಕೆ ಸಾಕ್ಷಿಯಾಗಿ ನಿಂತಿದೆ. KIADB, ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟಲ್ ಬೋರ್ಡ್, ಈ ಇಲಾಖೆ ಪ್ರಕಟಿಸಿದ ಮಾಹಿತಿಯ ಪ್ರಕಾರ ಏರೋಸ್ಪೇಸ್ ಪಾರ್ಕ್ ವಿಸ್ತರಣೆ ಫೇಸ್ 2ನೇ ಅಡಿಯಲ್ಲಿ ಕೈಗಾರಿಕಾ ಅಭಿವೃದ್ಧಿಗಾಗಿ 1777 ಎಕರೆ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ಸರ್ಕಾರದ ಯೋಜನೆಗೆ ದೇವನಹಳ್ಳಿಯ 13 ಗ್ರಾಮಗಳ ರೈತರು ವಿರೋಧ ವ್ಯಕ್ತಪಡಿಸಿದರು. ಇದಕ್ಕೂ ಮೊದಲು ಫೇಸ್ 1ರಲ್ಲಿ ಸುಮಾರು 10 ಗ್ರಾಮಗಳಿಂದ 1300 ಎಕರೆಯಷ್ಟು ಭೂಮಿಯನ್ನು ಈಗಾಗಲೇ ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. 2025ರ ವೇಳೆಗೆ ಹಲವಾರು ಹೋರಾಟಗಾರರು ಮತ್ತು ಸಾಮಾಜಿಕ ಕಾರ್ಯಕರ್ತರು ರೈತರ ಹೋರಾಟದಲ್ಲಿ ಕೈಜೋಡಿಸಿದರು. ಮೇಧಾ ಪಾಟ್ಕರ್ ಅವರು ಕೂಡ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ವಿಷಯವನ್ನು ಪರಿಶೀಲಿಸಲು ಮನವಿ ಮಾಡಿದ್ದರು. ಸುಮಾರು 4 ವರ್ಷಗಳು ಅಂದರೆ 1198 ದಿನಗಳ ಹೋರಾಟದ ನಂತರ 2025ರ ಜುಲೈ ತಿಂಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪತ್ರಿಕಾಗೋಷ್ಠಿಯಲ್ಲೊಂದು ಐತಿಹಾಸಿಕ ಘೋಷಣೆ ಮಾಡಿದರು. ಭೂ ಸ್ವಾಧೀನದ ಸೂಚನೆಯನ್ನು ಹಿಂತೆಗೆದುಕೊಳ್ಳುತ್ತೇವೆ ಎಂದು ಇಲ್ಲಿ ಪ್ರಕಟಿಸಿದರು. ನಾವು ಈ ಜಮೀನನ್ನು ಸಂಪೂರ್ಣವಾಗಿ 1777 ಎಕರೆ ಜಮೀನನ್ನು ಅದಕ್ಕೆ ನೋಟಿಫಿಕೇಶನ್ ಏನು ಹೊರಡಿಸಿದ್ದು, ಅಂತಿಮ ನೋಟಿಫಿಕೇಶನ್ ಏನು ಹೊರಡಿಸಿದ್ದು ಸ್ವಾಧೀನಕ್ಕೆ, ಅದನ್ನು ಸಂಪೂರ್ಣವಾಗಿ ಕೈ ಬಿಟ್ಟಿದ್ದೇವೆ. ಆದರೆ ಸ್ವಯಂ ಪ್ರೇರಿತವಾಗಿ ಯಾರಿಗೆ ತಮ್ಮ ಭೂಮಿಯನ್ನು ಮಾರಲು ಆಸಕ್ತಿ ಇದ್ದರೆ ಅವರು ಮಾರಬಹುದು ಎಂದು ಸ್ಪಷ್ಟಪಡಿಸಿದರು. ರೈತರು ಸ್ವಯಂ ಪ್ರೇರಿತರಾಗಿ ಕೊಡಲಿಕ್ಕೆ ಮುಂದೆ ಬಂದರೆ ಅಂಥ ಜಮೀನುಗಳನ್ನು ಒಪ್ಪಂದದ ಮೇಲೆ ತಗೊಳ್ತೀವಿ. ಇದಾದ ಕೆಲವು ವಾರಗಳ ನಂತರ ಸ್ವಯಂ ಪ್ರೇರಿತ ಭೂ ಮಾರಾಟದ ಕುರಿತು ಸಭೆಯೊಂದನ್ನು ನಡೆಸುವುದಾಗಿ ಘೋಷಿಸಲಾಯಿತು. ಇದರಿಂದ ರೈತರು ಮತ್ತೆ ಆಕ್ರೋಶಗೊಂಡು ಪ್ರತಿಭಟನೆಗೆ ಮುಂದಾದರು. ನಂತರ ಆ ಸಭೆಯ ನೋಟಿಸನ್ನು ಹಿಂಪಡೆಯಲಾಯಿತು. 2026ನೇ ಜನವರಿಯಲ್ಲಿ ವಿಶೇಷ ಶಾಶ್ವತ ಕೃಷಿ ವಲಯ ಎಂದು ಗುರುತಿಸಬಹುದಾದ ಈ ಭೂಮಿಯನ್ನು ಮತ್ತೊಮ್ಮೆ ಸ್ವಾಧೀನಪಡಿಸಿಕೊಳ್ಳಲು ಇಲಾಖೆಯು ಆಸಕ್ತಿ ಹೊಂದಿರುವ ರೈತರು ಅಧಿಕಾರಿಗಳನ್ನು ಭೇಟಿ ಮಾಡಬಹುದು ಎಂದು ಮತ್ತೊಂದು ಸೂಚನೆಯನ್ನು ಹೊರಡಿಸಿತು. ಆದರೆ ಈ ಎಲ್ಲ ಪ್ರಯತ್ನಗಳು ದೇವನಹಳ್ಳಿಯ ರೈತರ ಮನೋಬಲವನ್ನು ಮಗ್ಗಲು ಮಾಡಲು ವಿಫಲವಾಗಿವೆ. 2022ರಲ್ಲಿ ಆರಂಭವಾದ ಈ ಐತಿಹಾಸಿಕ ಹೋರಾಟಕ್ಕೆ ಕಾರಣವೇನು, ಇಷ್ಟು ದೃಢತೆಯಿಂದ ಹೇಗೆ ನಿಂತಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಲು ರೈತ ನಾಯಕ ಮೋಹನ್ ಅವರನ್ನು ನಾವು ಮಾತನಾಡಿಸಿದೆವು. ಈ ಹೋರಾಟ ಗೆಲ್ಲಬೇಕಾದ ದೊಡ್ಡ ಶಕ್ತಿ ಅಂದರೆ ಸಂವಿಧಾನ. ಅದರ ಮುಖಾಂತರ ನಮ್ಮ ಮಕ್ಕಳಿಗಾಗಿ ನಾವು ಹೋರಾಟ ಮಾಡಿದ್ವಿ. ಸಂವಿಧಾನ ಏನು ಕೊಟ್ಟಿದೆ? ಮೂಲಭೂತ ಹಕ್ಕು. ನಮ್ಮ ಭೂಮಿನ ನಮ್ಮ ಅನುಮತಿ ಇಲ್ದಾರೆ ತೊಗೊಳೋದಕ್ಕೆ ನೀವ್ಯಾರೋ ಅನ್ನೋ ಇದ್ರ ಮೇಲೆ ನಾವು ಹೋರಾಟ ಮಾಡಿದ್ವಿ. ಹಾಗಾಗಿ ಕೊನೆಯ ಗಳಿಗೆಯಲ್ಲಿ ನಮ್ಮ ಶಕ್ತಿಯಾಗಿ ನಮಗೆ ಬೆನ್ನಿಗೆ ನಿಂತಿದ್ದಂದರೆ ಈ ದೇಶದ ಕಾನೂನು, ಈ ದೇಶದ ಸಂವಿಧಾನ. ನನಗೆ ಇದೇ ಹೋಬಳಿಯಲ್ಲೇ ಭೂಮಿ ತೊಗೊಳ್ತಾ ಇದ್ದಿದ್ದು. ಈ 13 ಹಳ್ಳಿಗೆ ಇದೇ ಹೋಬಳಿ ಕೇಂದ್ರ. ಹಾಗಾಗಿ ನಾವು ಈ ಜಾಗನ ಸೆಲೆಕ್ಟ್ ಮಾಡಿಕೊಂಡು ಅವ್ರೇನು KDB ಅವ್ರು ನೋಟಿಸ್ ಕೊಟ್ಟಿದ್ರು
ಆ ನೋಟಿಸನ್ನು ಸುಡೋದ್ರ ಮುಖಾಂತರ ನಾವಿಲ್ಲಿ ಹೋರಾಟ ಧರಣಿನ ಸ್ಟಾರ್ಟ್ ಮಾಡಿದ್ವಿ. ಸುಡೋದ್ರ ಮುಖಾಂತರ ಮತ್ತು ಮಣ್ಣಿನ ಮೇಲೆ ಪ್ರಮಾಣ ಮಾಡಿ ಪ್ರತಿಜ್ಞೆ ಮಾಡಿ ನಾವು ಪ್ರಾಣ ಆದರೂ ಕೊಡ್ತೀವಿ, ಭೂಮಿನ ಕೊಡೋದಿಲ್ಲ, ನಾವು KDB ಕೊಟ್ಟಿರೋಂಥ ನೋಟಿಸ್ಗಳನ್ನ ಧಿಕ್ಕರಿಸ್ತಾ ಇದ್ವಿ ಅಂತೇಳಿ ಸುಡೋದ್ರ ಮುಖಾಂತರ ಮೊದಲನೇ ದಿನ ಇಲ್ಲಿ ಹೋರಾಟ ಪ್ರಾರಂಭ ಮಾಡಿದ್ವಿ. ಈ ಹೋರಾಟವನ್ನು ಹೆಚ್ಚು ಅರ್ಥ ಮಾಡಿಕೊಳ್ಳಲು ಇದರ ಇತಿಹಾಸದ ಕಡೆಗೆ ಗಮನ ಹರಿಸೋಣ. ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಯು ಯಾರು ಭೂಮಿ ಉಳುತ್ತಾರೋ ಅವರ ಹೆಸರಿನಲ್ಲಿಯೇ ಭೂಮಿ ಇರಬೇಕು ಎಂದು ಹೇಳಿತು. ಉಳಿದಿದ್ದ ಹೆಚ್ಚುವರಿ ಭೂಮಿಯನ್ನು ಹಿಂದುಳಿದ ವರ್ಗಗಳಾದ ಅನೇಕ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡ ಕುಟುಂಬಗಳಿಗೆ ಹಂಚಲಾಯಿತು. ಇದಾದ ತಕ್ಷಣ ಮೇಲು ಜಾತಿಯ ಜಮೀನ್ದಾರರಿಂದ ಹಿಂಸಾಚಾರ, ಗುಂಡಾಗಿರಿ ಮತ್ತು ದಂಗೆಗಳು ಹೆಚ್ಚಾದವು. ಆಗ 78-79 ನಮ್ಮ ಭೂಮಿ ಬೇಕಂತೇಳಿ ಅರ್ಜಿ ಹಾಕ್ಕೊಂಡಿದ್ವಿ. ಅರ್ಜಿ ಹಾಕ್ಕೊಂಡು ಇದೇನು ಆ ಭೂಮಿ ಪಡಿಬೇಕಾದ್ರೆ ಸಲೀಸಾಗಿ ಸಿಗಲಿಲ್ಲ ನಮಗೆ. 25 ವರ್ಷಗಳ ಕಾಲ ಹೋರಾಟ, ಸ್ಟ್ರಗಲ್. ಯಾರ ಜೊತೆ ಅಂದರೆ ಇದೇ ಗ್ರಾಮದ ಮೇಲ್ವರ್ಗದ್ದು ಸವರ್ಣೀಯರ ಜೊತೆ SC STಗೂ ಸವರ್ಣೀಯರಿಗೂ ದೊಡ್ಡ ಸಂಘರ್ಷ ಆಗಿ ರಕ್ತಪಾತಗಳು ಆಗಿದೆ. ರಕ್ತಪಾತಗಳಾಗಿ ಒಂದು 3-4 ಜನ SC STನ ದೊಣ್ಣೆ ಮೊಚ್ಚಗಳಿಂದ ಹೊಡೆದು ಕೈ ಕಾಲೆಲ್ಲ ಕತ್ತರಿಸಾಕಿದ್ರು. ಈಗ ನೀವು ಕೇಳಿದ್ದು ತಮ್ಮ ಊರಿನಲ್ಲಿಯೇ ನಡೆದ ಹಂಚಿಕೆ, ಹಿಂಸಾಚಾರ ಎಲ್ಲವನ್ನು ನೇರವಾಗಿ ಕಂಡಿರುವ ಮೋಹನ್ ಅವರ ನೆನಪು. ಇಂತಹ ಕುಟುಂಬಗಳಿಗೆ ಈ ಭೂ ಹಂಚಿಕೆ ದಯೆ ಅಲ್ಲ, ಅದು ನ್ಯಾಯ. ಕಾತಾಪಾಡಿ ಬಂದು ಏನು ಒಂದು 10-15 ವರ್ಷದಿಂದ ಅದರಲ್ಲಿ ನಾವು ಬೆಳೆ ಬೆಳ್ಕೊಂಡು ನೀರಾವರಿ ಜೀವನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದು. ಅಷ್ಟರಲ್ಲೇ ಸರ್ಕಾರ 21ರಲ್ಲಿ ನೋಟಿಫಿಕೇಷನ್ ಭೂಮಿ ನಾವು ಅಕ್ವಿಜೇಷನ್ ಮಾಡ್ಕೊತಿದ್ವಿ ಅಂತ ಹೇಳ್ಬಿಟ್ಟು ಸರ್ಕಾರ ಒಂದು ಕಡೆ ಭೂಮಿ ಇಲ್ದವ್ರಿಗೆ ಭೂಮಿ ಕೊಟ್ಟಿದ್ವಿ ಅಂತ ಹೇಳ್ಬಿಟ್ಟು ಭೂಮಿ ಕೊಟ್ಟು ಸರ್ಕಾರನೇ ಕೊಟ್ಟು ಒಂದು ಕೈಲಿ ಕೊಟ್ಟು ಒಂದು ಕೈಯಲ್ಲಿ ಕಿತ್ಕೊಳ್ಳೋದು, ಇದು ಯಾವ ನ್ಯಾಯ? 1978ರಿಂದಲೂ ಫೇಸ್ 1 ಮತ್ತು ಫೇಸ್ 2 ಎರಡರಲ್ಲಿಯೂ ಮುಂಚೂಣಿಯಾಗಿ ಹೋರಾಟ ಮಾಡುತ್ತಿರುವ ಕೃಷ್ಣಪ್ಪರವರನ್ನು ನಾವು ಮಾತನಾಡಿಸಿದೆವು. ಇಡೀ ನಮ್ಮೂರಲ್ಲಿ ಫುಲ್ ಪೊಲೀಸ್ ರಿಸರ್ವ್. ಅದರಿಂದ ಏನೇ ಬಾಧೆ ಆಗಲಿ ನಾವು ಸತ್ತೋದ್ರೆ ಕೆಡ್ತ ನಮ್ಮ ಮೊಮ್ಮಕ್ಳಿಗಾದ್ರೂ ಉಳಿಸ್ಬಿಟ್ಟು ಹೋಗ್ಬೇಕಂತ ಒಂದು ಕುಂಟೆ ಜಮೀನ್ಕ ನಮ್ಮ ತಂದೆಯವರು ಈಗ ಎಷ್ಟು ಬಾಧೆ ಬಿದ್ದವರು ಅಂತ ನಮ್ಗೆ ಅರ್ಥ ಇದೆ. ಅದರಿಂದ ನಾವು ಉಳಿಸೇಬೇಕು, ನಾವು ಸತ್ತರೂ ಪರವಾಗಿಲ್ಲ ಅಂತ ಒಂದು ತೀರ್ಮಾನ ತಗೊಂಡಿದ್ವಿ. ಸ್ವಾತಂತ್ರ್ಯದ ನಂತರ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಗಳಿಂದ ರೈತರನ್ನು ದೇಶದ ಬೆನ್ನೆಲುಬು ಎಂದು ಕರೆಯುತ್ತಾ ಕೊಂಡಾಡುತ್ತಿದ್ದೇವೆ. ಇಂದಿಗೂ ಕೃಷಿಯೇ ದೇಶದ ಅತಿ ದೊಡ್ಡ ಉದ್ಯೋಗದಾತ ಮತ್ತು GDPಗೆ ದೊಡ್ಡ ಕೊಡುಗೆ ನೀಡುವ ವಲಯ. ಈ ರೈತರನ್ನು ದೇಶದ ಅನ್ನದಾತ ಎಂದು ಹೊಗಳುವ ಜನಪ್ರತಿನಿಧಿಗಳು ಅವರ ಹಕ್ಕಿಗಾಗಿ ಹೋರಾಡಿದಾಗ ಹಿಂಸೆ ಮತ್ತು ನಿರ್ಲಕ್ಷ್ಯದಿಂದಲೇ ಪ್ರತಿಕ್ರಿಯಿಸುತ್ತಾರೆ. ಹೋರಾಟಗಳ ಸಮಯದಲ್ಲಿ ಪೊಲೀಸರ ಕಡೆಯಿಂದ ಹಿಂಸಾಚಾರವೂ ನಡೆದಿದೆ ಎಂದು ರೈತರು ನಮಗೆ ಹೇಳಿದರು. ಸರ್ಕಾರ ಸುಮಾರು ಸರಿ ನಮಗೆ ತೊಂದರೆ ಕೊಡ್ತು, ಪೊಲೀಸು ಅರೆಸ್ಟ್ ಮಾಡಿದರು. ಆಮೇಲೆ ಸ್ವಾತಂತ್ರ್ಯ ದಿನಾಚರಣೆ ದಿವಸನೂ ನಾವು ಮಿನಿಸ್ಟ್ರು ಪ್ರೋಗ್ರಾಮ್ಗೆ ಮುತ್ತಿಗೆ ಹಾಕಿದ್ವಿ. ಆವತ್ತು ಇನ್ನೇನು ಬೆಳಗ್ಗೆ ನಾವು ಮುತ್ತಿಗೆ ಹಾಕಬೇಕು ಅನ್ನೋಷ್ಟರಲ್ಲಿ ಸುಮಾರು ಒಂದು 30-40 ಜನ ರೈತ ಮುಖಂಡರನ್ನ 2 ಗಂಟೆ ರಾತ್ರಿ 3 ಗಂಟೆ ರಾತ್ರಿ ಬಂದು ಅರೆಸ್ಟ್ ಮಾಡಿಕೊಂಡು ಕಳ್ಳರ ಥರ ನಮ್ಮನ್ನು ಎತ್ತಾಕೊಂಡೋಗಿ ಬೆಳಗ್ಗೆ ನಾವು ಕಾರ್ಯಕ್ರಮಕ್ಕೆ ಹೋಗಿ ಅಡ್ಡಿ ಮಾಡ್ತೀವಿ ಅನ್ನೋ ಮೆಸೇಜ್ ಇತ್ತಲ್ವ. ಹಂಗಾಗಿ ನಾವು ಅದನ್ನು ಧಿಕ್ಕರಿಸಿದ್ವಿ. ಆಮೇಲೆ ಆವತ್ತಿನ ದಿವಸ ಸುಮಾರು 70-82 ಜನ ರೈತರು ಅದು ವೇದಿಕೆ ಮುಂದೆ ನುಗ್ಗಿ ಘೋಷಣೆಗಳು ಕೂಗಿ, ಅದರಲ್ಲಿ ನಂದನೂ ಇದ್ದಾರೆ, ಕೂಗಿ ಧಿಕ್ಕಾರಗಳು ಕೂಗಿದ್ರು. 77 ಜನ ಅರೆಸ್ಟ್ ಮಾಡಿ ಪೊಲೀಸ್ ಬೂಟ್ ಕಾಲಲ್ಲಿ ಹೋದ್ರು, ಮಹಿಳೆಯರ ಮೇಲೆ ಲಾಠಿ ಚಾರ್ಜ್ ಮಾಡಿದರು. ಮತ್ತು 72 ಜನ ಮೇಲೆ ಇದುವರೆಗೂ ಕೇಸ್ ಇದೆ. ಕೇಸ್ಗೆ ಹೋರಾಡ್ತಾ ಇದ್ವಿ ನಾವು. ರೈತರನ್ನು ಸಂಘಟಿಸುವಲ್ಲಿ, ಹೋರಾಟವನ್ನು ನಡೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಪ್ರಮೋದ್ ಅವರು ಏನು ಹೇಳುತ್ತಾರೆ ಕೇಳಿ. ಮೇಡಮ್, ಐ ಇಂಜುರಿ ಆಗಿತ್ತು. ಕಣ್ಣು ಇದು ಪೂರ್ತಿ ರೆಟಿನಾ ಪೂರ್ತಿ ಡ್ಯಾಮೇಜ್ ಆಗಿ ಸರ್ಜರಿ ಆಗಿದೆ ಮೇಡಮ್, ಕಣ್ಣು ಕೂಡ. ಈ ಎಲ್ಲ ವೈಯಕ್ತಿಕ ಅಪಾಯಗಳಿದ್ದರೂ ರೈತರಿಗೆ ಈ ಹೋರಾಟ ಬದುಕು ಸಾವಿನ ಪ್ರಶ್ನೆ. ಭೂಮಿಯೇ ಅವರ ಬದುಕಿನ ಆಧಾರ. ಅವರು ದ್ರಾಕ್ಷಿ, ದಾಳಿಂಬೆ, ಸೌತೆಕಾಯಿ, ಮೆಂತ್ಯೆ ಹಾಗೂ ಇನ್ನೂ ಹಲವಾರು ತರಕಾರಿಗಳು ಮತ್ತು ಹಣ್ಣುಗಳನ್ನು ಬೆಳೆಸುತ್ತಾರೆ. ಇದು ತಗೊಂತೀವಿ, ಔಷಧಿ ತಗೊಂತೀವಿ, ಎಲ್ಲದಕ್ಕೂ ಸರ್ಕಾರಕ್ಕೂ ಬೇಕಾದಷ್ಟು ಬೆನಿಫಿಟ್ ಕೊಡ್ತಾ ಇದ್ದೀವಲ್ಲ. ನಾವು ಕೃಷಿ ಮಾಡೋದ್ರಿಂದ ಸರ್ಕಾರಕ್ಕೂ ಬೆನಿಫಿಟ್ ಇದೆ ನಮ್ಮ ಕಡೆಯಿಂದ. ನಾವು ಮಾರಿದಂಥ ತರಕಾರಿ ಇದೆಲ್ಲನೂ ಟ್ಯಾಕ್ಸ್ ಹೋಗ್ತದೆ ಅವ್ರಿಗೆ, ಎಲ್ಲ ಇದಾಗ್ತದೆ. ಅದಕ್ಕೆ ಏನು ನಾವು ಸರ್ಕಾರಕ್ಕೆ ಏನು ನಷ್ಟ ಮಾಡಿಲ್ಲ. ಸರ್ಕಾರ ನಮ್ಗೆ ಕೊಟ್ಟಿರೋದ್ರ ಪ್ರಕಾರ
ನಾವು ಅವ್ರಿಗೆ ಟ್ಯಾಕ್ಸ್ ಏನನ್ನು ಕಳಿಸ್ಬೇಕೋ, ಯಾರ್ಯಾರಿಗೆ ಊಟ ಕೊಡಬೇಕೋ, ಬರೀ ನಾವು ಭೂಮಿಯಾಗ ಕೆಲಸ ಮಾಡಿ ನಾವು ಒಬ್ಬರೇ ಊಟ ಮಾಡ್ತಾಯಿಲ್ಲ, 10 ಜನಕ್ಕೆ ಊಟ ಕೊಡ್ತಾಯಿದ್ದೀವಿ. ನಮ್ಮ ಊರಾಗಿನ ಜನ ಎಲ್ಲ ಬೇರೆ ಕಡೆ ಜನಕ್ಕೂ ರೇಷನ್ ಬೆಳೆದು ನಾವು ಕೊಡ್ತೀವಿ. ಅದಕ್ಕೇನು ಸಂಬಂಧಪಟ್ಟಂಗೆ ಏನು ಕೊಡಬೇಕೋ ಎಲ್ಲ ಕೊಡ್ತಾಯಿದ್ದೀವಿ. 10 ಜನಕ್ಕೆ ಕೆಲಸನೂ ಕೊಡ್ತಾಯಿದ್ದೀವಿ. ನಾವು ಒಂದು ಸಮೃದ್ಧಿಯಾಗಿ ಇಲ್ಲಿ ನಾವೇ ಬದುಕ್ತಾಯಿದ್ದೀವಿ, ಜನ ಬದುಕ್ತಾಯಿದ್ದೀವಿ ಅಂತಲ್ಲ, ದನ ಕರ, ಒಂದು ಫ್ಯಾಮಿಲಿ, ಒಂದು ಪರಿಸರ ಎಲ್ಲದನ್ನೂ ಸುಧಾರಿಸ್ಕೊಂಡು ನಾವು ಬದುಕ್ತಾಯಿದ್ದೀವಿ. ಅದರಿಂದ ಅದರಲ್ಲಿರೋ ಭೂಮಿ ಒಳಗಿರೋಂಥ ಸಂತೋಷ ಬೇರೆ ಕಡೆ ಎಲ್ಲಿ ನಮ್ಗೆ ಸಿಗೋದಿಲ್ಲ. 4C ರೇಡಿಯೋ ವರದಿಗಾರರು ದೇವನಹಳ್ಳಿಗೆ ತೆರಳಿ ರೈತರು ಮತ್ತು ಅವರ ಕುಟುಂಬಗಳ ಜೊತೆ ಮಾತನಾಡಿ ಈ ಹೋರಾಟ, ಅದರ ಗೆಲುವು ಮತ್ತು ಮುಂದೆ ಅವರನ್ನು ಎದುರು ನೋಡುತ್ತಿರುವ ಭವಿಷ್ಯದ ಕುರಿತು ಅವರ ಕಥೆಗಳನ್ನೆಲ್ಲ ಕೇಳಿದರು. ನಾವಿಲ್ಲಿ ಅಲ್ಲಿ 24 hours ಡೇ ಆ್ಯಂಡ್ ನೈಟ್ ಇಲ್ಲಿ ಬೇಕಾಗಿತ್ತು. ನಾವು ಸಡನ್ನಾಗಿ ನಿಮ್ಮಂಗೆ ಮೀಡಿಯಾಗಳವರು ಅವರು ಇವರು ಎಲ್ಲ ಬರ್ತಾರೋರು, ಸಡನ್ನಾಗಿ ಬೆಂಗಳೂರಿಗೆ ಹೋಗಬೇಕು, ದೇವನಹಳ್ಳಿಗೆ ಹೋಗಿ ಬಂದ್ ಮಾಡಬೇಕು, ಏನೇನೋ ಕಾರ್ಯಕ್ರಮಗಳು ರೂಪಿಸ್ತಾ ಇದ್ರು ಇಲ್ಲಿ ಹೋರಾಟಗಾರರೆಲ್ಲ. ಇನ್ನು ಟೈಮ್ಗೆ ಅಲ್ಲಿ ನಾವು ತೋಟಕ್ಕೆ ನೀರು ಬಿಡೋಕ್ಕಾಗ್ತಾಯಿಲ್ಲ, ಔಷಧಿ ಹೊಡಿಯೋಕ್ಕಾಗ್ತಾಯಿಲ್ಲ, ಕಟಾವು ಮಾಡೋಕ್ಕಾಗ್ತಾಯಿಲ್ಲ. ಹಂಗಾಗಿ ಸುಮಾರು ಲಕ್ಷಾಂತರ ರೂಪಾಯಿ ಇಲ್ಲಿ ಹೋರಾಟ ಮಾಡ್ತಕ್ಕಂಥ ರೈತರು ಸುಮಾರು ಕುಟುಂಬಗಳು ಲಾಸ್ ಆಗಿದ್ದಾರೆ. ಕೃಷಿ ದೇಶದ ಅತಿ ದೊಡ್ಡ ಉದ್ಯೋಗದಾತ, ಆದರೆ ಬಹುತೇಕ ಜನರಿಗೆ ಅದು ಲಾಭದಾಯಕ ಉದ್ಯೋಗವಲ್ಲ. ಆದರೂ ಗ್ರಾಮೀಣ ಕುಟುಂಬಗಳಿಗೆ ಅದು ಒಂದೇ ಜೀವನೋಪಾಯ. ಪ್ರಮೋದ್ ಅವರು ಹೇಳಿದಂತೆ ಜನರಿಗೆ ಬೇರೆ ಆಯ್ಕೆಯೇ ಇಲ್ಲ. ಒಂದು ಎಲ್ಲೋದ್ರೂ ಅದೊಂದು ಅಜೆಂಡಾ ಇಟ್ಕೊಂಡು ಲ್ಯಾಂಡ್ ಅಕ್ವಿಸಿಷನ್ ಮಾಡ್ತಿದ್ದಾರೆ. ಬಟ್ ಇಲ್ಲಿ ನಮ್ಮ ಲೋಕಲಲ್ಲಿರೋರು, ಅಂದರೆ ಸುತ್ತಮುತ್ತ ಹಳ್ಳಿ ಜನ ಯಾರಿಗೂ ಕೂಡ ಅಲ್ಲಿ ಯಾವುದೇ ಒಂದು ಮೇಲ್ದರ್ಜೆ ಕೆಲಸ ಯಾವುದೂ ಕೊಟ್ಟಿಲ್ಲ. ಅಂದರೆ ಹೌಸ್ ಕೀಪಿಂಗು, ಗಾರ್ಡನ್ ಕೀಪಿಂಗು, ಸೆಕ್ಯೂರಿಟಿ, ಈ ಥರದ ಕೆಲಸ ಮಾತ್ರ ಕೊಡ್ತಿದ್ದಾರೆ. ಈಗ ಹೆಚ್ಚು ಕಡಿಮೆ ಎಲ್ಲ ನಾರ್ತ್ ಇಂಡಿಯನ್ಸ್ ತಂದು, ಬಿಹಾರು, UP ಆ ಕಡೆಯಿಂದ ತಂದು ಇಲ್ಲಿ ಕೆಲಸಕ್ಕೆ ಇಟ್ಕೊಂಡಿದ್ರೆ ನಮ್ಮ ಕಡೆಯವ್ರಿಗೆ ಯಾರಿಗೂ ಕೆಲಸ ಕೊಟ್ಟಿಲ್ಲ. ನಾವು ಒಂದಷ್ಟು ಜನಕ್ಕೆ ಕೆಲಸ ಕೊಟ್ಕೊಂಡು ನಮ್ಮ ಹೊಲಗಳಲ್ಲಿ ನಾವು ನೆಮ್ಮದಿಯಾಗಿದ್ದೀವಿ. ಸೊ ನಾವು ಇರೋ ಕೆಲಸನ ಬಿಟ್ಟು ನಮ್ಮ ಭೂಮಿಯನ್ನು ಕಳ್ಕೊಂಡು ನಾವ್ಯಾಕೆ ಒಬ್ಬರ ಹತ್ರ ಗುಲಾಮರಾಗಬೇಕು ಅನ್ನೋದು ನಮ್ಮ ಒಂದಿದು. ಅಭಿವೃದ್ಧಿಯ ಬಗ್ಗೆ ನಿರಂತರವಾಗಿ ಮಾತನಾಡುವ ನಮ್ಮ ದೇಶದಲ್ಲಿ ದೇವನಹಳ್ಳಿಯಲ್ಲಿ ನಡೆದು ಬರುತ್ತಿರುವ ಘಟನೆಗಳು, ಈ ಅಭಿವೃದ್ಧಿ ಯಾರಿಗೆ, ಯಾವ ವೆಚ್ಚದಲ್ಲಿ ಈ ಅಭಿವೃದ್ಧಿ ಮತ್ತು ಅಭಿವೃದ್ಧಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಹಕ್ಕು ಯಾರಿಗೆ ಎಂಬ ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಡುತ್ತದೆ. ಇಂದು ಹೈಟೆಕ್ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಪಾರ್ಕ್ ನಂಜಪ್ಪ ಅವರ ಭೂಮಿಯ ಎದುರುಗಡೆಯೇ ನಿಂತಿದೆ. ಅವರ ದ್ರಾಕ್ಷಿ ತೋಟದ ಎದುರು ಒಂದು ದೊಡ್ಡ ಶೆಡ್, ಅವರ ಹೊಲ ಮತ್ತು ಅವರು ವರ್ಷಗಳಿಂದ ಹೋರಾಡುತ್ತಿದ್ದ ಕೈಗಾರಿಕಾ ಪಾರ್ಕ್ ನಡುವೆ ಒಂದು ಗೋಡೆ, ಇವೆಲ್ಲವೂ ಅಡಚಣೆ ರೀತಿಯಲ್ಲಿ ಕಾಣಿಸುತ್ತಿದೆ. ತಮ್ಮ ಹೊಲಗಳ ಗಡಿಯಾಚೆಗೆ ನಿಂತಿರುವ ಈ ಪಾರ್ಕನ್ನು ತೋರಿಸುತ್ತಾ ನಂಜಪ್ಪನವರು ಈ ಹೋರಾಟವನ್ನು ಮೊದಲ ದಿನದಿಂದಲೇ ಏಕೆ ಮುನ್ನಡೆಸುತ್ತಿದ್ದಾರೆ ಎಂದು ನಮಗೆ ಹೇಳಿದರು. ನಮ್ಮ ಫಾರಂ ಹತ್ರನೇ ಒಂದು 4 ಹಳ್ಳಿಯವರು ಸಾಯಂಕಾಲ ಬಂದು ಇಲ್ಲಿ ಮೀಟಿಂಗ್ ಮಾಡಿ, ನಾನು ತೋಟ ಹತ್ರ ಇರ್ತಾ ಇದ್ದೆ, ಬಂದು ಅಣ್ಣ ನೀವು ಬರಬೇಕು, ನೀವು ಬಂದರೆ ನಮಗೆ ಒಂದು ಶಕ್ತಿ ಇರ್ತದೆ, ಬಲ ಇರ್ತದೆ ಅಂಥೇಳಿ ಸುಮಾರು ಸಾರಿ ಮೀಟಿಂಗ್ಗಳು ಮಾಡಿ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು. ನಮ್ಮ ಹೋರಾಟ ಸ್ಟಾರ್ಟ್ ಆಗಿದ್ದು ಇಲ್ಲಿಂದಾನೆ. ಫಸ್ಟು ನಮಗಿತ್ತು ಒಂದು ಧೈರ್ಯ ಇತ್ತು, ನಂಬಿಕೆ ಇತ್ತು. ಹೋರಾಟಕ್ಕೆ ಇಳಿದ್ರೆ ಜನ ಸಹಕಾರ ಕೊಡ್ತಾರೆ ನಮಗೂ ಗೊತ್ತಿತ್ತು. ಹಳ್ಳಿಗಳವ್ರು ಇಲ್ಲಿಗೆ ಬರ್ತಾಯಿದ್ರು, ಒಂದು ಹಳ್ಳಿಯಿಂದ 2-3 ಜನ ಬರ್ತಾಯಿದ್ರು. ಅವನ್ನೆಲ್ಲ ನಾವು ಒಟ್ಟುಗೂಡಿಸಿ, ನೋಡಯ್ಯ ನಾವು ಹೋರಾಟಕ್ಕೆ ನಿಲ್ಲೋಣ, ನಾವು ಗೆಲ್ಲಕ್ಕಾಗ್ತದೆ, ಪಟ್ಟವಾಗಿ ನಮ್ಮ ಜೊತೆಗಿರಿ, ಎಲ್ಲಕ್ಕೂ ನಾನಿರ್ತೀನಿ ಅಂತ ಫಸ್ಟ್ ಹೇಳಿದ್ದೆ, ನಾನೇ ಧೈರ್ಯ ಹೇಳಿದ್ದು. 4 ವರ್ಷಗಳ ಐತಿಹಾಸಿಕ ಗೆಲುವಿನ ನಂತರವೂ ನಂಜಪ್ಪನವರು ಇಂದು ಭಯದಲ್ಲೇ ಇದ್ದಾರೆ. ಅಭಿವೃದ್ಧಿಯ ಹೆಸರಿನಲ್ಲಿ ಅವರ ಭೂಮಿಯನ್ನು ಮತ್ತೆ ತೆಗೆದುಕೊಳ್ಳಬಹುದೇನೋ ಅನ್ನುವ ಸಂಶಯ ಆವರಿಸುತ್ತದೆ. ಜನವರಿ 23, 2026ರಂದು US ಬ್ಯಾಂಡ್ ಲಿಂಕಿನ್ ಪಾರ್ಕ್ ನೀಡಿದ್ದ ಸಂಗೀತ ಕಾರ್ಯಕ್ರಮವನ್ನು ಕೇಳಲು ಸುಮಾರು 40,000 ಜನ ಬ್ರಿಗೇಡ್ ಇನ್ನೋವೇಷನ್ ಗಾರ್ಡನ್ನಲ್ಲಿ ಸೇರಿಕೊಂಡಿದ್ದರು. ನಂಜಪ್ಪ ಅವರ ಹೊಲ ಮತ್ತು ಏರೋಸ್ಪೇಸ್ ಪಾರ್ಕ್ನಿಂದ ಇದು ಕೇವಲ 3 ನಿಮಿಷದ ದೂರದಲ್ಲಿದೆ. ಅದೇ ದಿನ ರೈತರ ಹೋರಾಟವು ತನ್ನ 1351ನೇ ದಿನವನ್ನು ದಾಖಲಿಸಿತು. ಮೋಹನ್ ಮತ್ತು ಪ್ರಮೋದ್ ಅವರು ಫೇಸ್ 1 ಭೂ ಸ್ವಾಧೀನದ ನಂತರ ಏನೇನು ಬದಲಾವಣೆಗಳು ಬಂದಿವೆ ಎಂದು ಹೇಳುತ್ತಾರೆ. ಮೇಡಮ್, ಫಸ್ಟ್ ಫೇಸಲ್ಲಿ ಅದು ಕೈಗಾರಿಕೆಗಳಿಗಂತೇಳಿ ತೊಗೊಂಡಿದ್ದು. ಅದರಲ್ಲಿ ಚಣಿಕ್ಯ ಯೂನಿವರ್ಸಿಟಿಗೆ 104 ಎಕರೆ 106 ಎಕರೆ ಕೊಟ್ಟಿದ್ದಾರೆ. ಬಟ್ ಇವರು ರೈತರ ತೊಗೊಳೋದೇನು ಕೈಗಾರಿಕೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದನ್ನು ಯಾರೋ ಒಬ್ಬ ರಾಜಕಾರಣಿಗೆ ಚಣಿಕ್ಯ ಯೂನಿವರ್ಸಿಟಿ ಕೊಟ್ಟಿದ್ದಾರೆ, ಮತ್ತು ಬ್ರಿಗೇಡ್ ಕಂಪ್ನಿ ಕೊಟ್ಟಿದ್ದಾರೆ. ಈಗ ಇಲ್ಲಿ ಆ್ಯಕ್ಚುಲಿ ಇದು ಮಾಡಿರೋದು ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಪಾರ್ಕ್ ಅಂತ. ಈಗ ನಿಮ್ಮ ಹೋಗ್ತಾ ತೋರಿಸ್ತೀವಿ, ನಮ್ಮ ಹಳ್ಳಿ ಪಕ್ಕನೇ ಇರೋದು. ಸೊ ಅಲ್ಲಿ ಡಿಫೆನ್ಸಿಗೆ ಸಂಬಂಧಪಟ್ಟಂಗೆ ಯಾವೊಂದು ಇಂಡಸ್ಟ್ರಿನೂ ಇಲ್ಲ.
ಇತ್ತೀಚೆಗೆ ಟೈಮ್ಸ್ ಆಫ್ ಇಂಡಿಯಾಗೆ ನೀಡಿದ ಸಂದರ್ಶನದಲ್ಲಿ ದೇವನಹಳ್ಳಿಯ 1777 ಎಕರೆ ಭೂಮಿಯನ್ನು 24,000 ಎಕರೆ ಕೈಗಾರಿಕಾ ಭೂ ಬ್ಯಾಂಕ್ ಯೋಜನೆಯಿಂದ ಹೊರಗಿಡುವುದಾಗಿ ರಾಜ್ಯ ಸರ್ಕಾರ ಹೇಳಿದೆ. ಆದರೆ 2026ನೇ ಜನವರಿಯಲ್ಲಿ ದೇವನಹಳ್ಳಿ ಸಮೀಪದಲ್ಲಿರುವ 593 ಎಕರೆ ಪ್ರದೇಶದಲ್ಲಿ ದೊಡ್ಡ ಗೃಹ ಯೋಜನೆಯನ್ನು ಕೈಗೆತ್ತಿಕೊಳ್ಳುವುದಾಗಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಘೋಷಿಸಿತು. ಇದರ ಜೊತೆಗೆ KIADB ಹೊಸ ತಂತ್ರಗಳು ರೈತರಲ್ಲಿ ಹೊಸ ಆತಂಕವನ್ನು ಹುಟ್ಟಿಸಿದೆ. ಕೃಷ್ಣಪ್ಪ ಹೇಳುವಂತೆ ಹೋರಾಟ ಇನ್ನೂ ಮುಗಿದಿಲ್ಲ. ಅಲ್ಲ 4 ವರ್ಷದಿಂದ ಏನು ಮಾಡೋಕ್ಕಾಗಿಲ್ಲ ನಮ್ಮ ಕೈಯಾಗ. ಏನಾಗ್ತದೋ ಯಾವಾಗ ಬಂದು ನೋಡಿತಾರೋ, ಮಾಡಿಲ್ಲ ಮೇಡಮ್. ಯಾವಾಗ ಬಂದು ಪೊಲೀಸ್ ಅರೆಸ್ಟ್ ಮಾಡಿ ನಮ್ಮನ್ನ ಜಮೀನು ಕಿತ್ಕೊಂತಾರೋ. ಭೂಮಿ ಇಲ್ಲದಂಥ ಕುಟುಂಬಗಳಿಗೆ ಸುಮಾರು ಜನಕ್ಕೆ ನಾವು ಕೆಲಸ ಕೊಡ್ತೀವಿ. ನಮ್ಮಿಂದ ಪಾಪ ಸುಮಾರು ಜನ ಕುಟುಂಬಗಳು ಜೀವನ ಮಾಡ್ತಾ ಇದ್ವಿ. ಈ ಕೈಗಾರಿಕೆಗಳು ಬಂದು ನಾವು ಕೆಲಸ ಕೊಡ್ತೀವಿ, ಅವ್ರ ಹತ್ರ ಗುಲಾಮರಾಗೋದಕ್ಕಿಂತ ನಾವು ಸ್ವತಂತ್ರವಾಗಿ ನಮ್ಮ ಗ್ರಾಮದಲ್ಲಿರೋರಿಗೆ ಕೆಲಸ ಕೊಡ್ತೀವಿ. ಅವರು ನಾವು ಒಳ್ಳೆ ಬಾಂಧವ್ಯದಿಂದ ಸಂತೋಷದಿಂದ ಇದ್ದೀವಿ. ಕೃಷ್ಣಪ್ಪ, ನಂಜಪ್ಪ, ಮೋಹನ್ ಮತ್ತು ಪ್ರಮೋದ್ ಅವರಂತಹ ರೈತರು ಭೂಮಿ ಹಬ್ಬದಲ್ಲಿ ಗಳಿಸಿದ ಈ ಐತಿಹಾಸಿಕ ಗೆಲುವಿನ ಬಗ್ಗೆ ಹೆಮ್ಮೆಯಲ್ಲಿದ್ದಾರೆ. ಆದರೆ ಬೆಂಗಳೂರು ನಿಯಂತ್ರಣರಹಿತ ಅಸ್ಥಿರ ನಗರೀಕರಣದತ್ತ ಪ್ರಯಾಣಿಸುತ್ತಿರುವಾಗ ಗ್ರಾಮೀಣ ಬದುಕಿನ ಬೆಲೆಯನ್ನು ಅವರು ಇನ್ನೂ ಹೆಚ್ಚು ಸ್ಪಷ್ಟವಾಗಿ ನೋಡುತ್ತಿದ್ದಾರೆ. ಹೀಗಾಗಿ ಅವರು ನಿರಂತರ ಎಚ್ಚರದಲ್ಲಿಯೇ ಇರಬೇಕು. ಈ ಪಾಡ್ಕಾಸ್ಟ್ ಅನ್ನು ಕೇಳಿದ್ದಕ್ಕೆ ಧನ್ಯವಾದಗಳು. ಇದು ನೆಲಮಟ್ಟದ ಕಥೆಗಳನ್ನು ನಿಮ್ಮವರೆಗೆ ತಂದುಕೊಟ್ಟಿದ್ದ ವಿಶೇಷ ಫೀಲ್ಡ್ ರಿಪೋರ್ಟ್. ಎಂದಿನಂತೆ ಕುತೂಹಲದಿಂದಿರಿ ಮತ್ತು ಮತ್ತೆ ನಮ್ಮನ್ನು ಟ್ಯೂನ್ ಮಾಡಿ. ಈ ಎಪಿಸೋಡಿನ ನಿರೂಪಣೆ ಮಾಡಿದ್ದು ಶ್ರೇಯಾ ಜಿಯೆ, ವರದಿ ಅನುಶ್ರೀ ಪಿ, ದಿಯಾ ಧನಂಜಯನ್, ನಿಷ್ಠಾ ಚಕ್ರವರ್ತಿ, ಶಿಂಜಿನಿ ಚತುರ್ವೇದಿ ಮತ್ತು ಶೋವಾಂಗಿ ಬಿಸ್ವಾಸ್. ಸಂಪಾದನೆ ಗುರು ಆದಿತ್ಯ, ಚಿತ್ರಣ ವರ್ಣಿಕಾ ಸಿಂಗ್ ಮತ್ತು ಸಿಗ್ನೇಚರ್ ಟ್ಯೂನ್ ಡಾಕ್ಟರ್ ಅನಂತು.